ಹಾಯ್ ಹಲೋ ಗುಡ್ ಮಾರ್ನಿಂಗ್ ಶುಭೋದಯ ನಮಸ್ಕಾರ ಸೊಲ್ಮೆಲು ಮಾತಿರಗಲೇ ಯಾನನಿಗಿಲ್ಲ ಕುಡ್ಲದ ಪೊಣ್ಣು ನಾನು ಬಾಂಬೆಯಿಂದ ಕನ್ನಡ ಬ್ಲಾಗ್ ಮಾಡ್ತಾ ಇದ್ದೀನಿ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಬುಧವಾರ, ಇವತ್ತು ಬೆಳಿಗ್ಗಿನ ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಿಗ್ಗೆಗೆ ಇನ್ನು ಬ್ರೇಕ್ಫಾಸ್ಟ್ ಮಾಡಲಿಕ್ಕಿದೆ. ನೀರು ದೋಸೆ ಮಾಡಿ ಅಂದರೆ ಅರ್ಧ ಇಟ್ಟಿದ್ದೇನೆ, ಇನ್ನು ದೋಸೆ ಮಾಡಲಿಕ್ಕೆ ಮಾತ್ರ ಬಾಕಿ. ಹಾಗೆಯೇ ಇವತ್ತಿನ ದಿನದಲ್ಲಿ ನನ್ನ ಡೈಲಿ ರೂಟೀನ್ ಏನಿರ್ತದೆ ಅದನ್ನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಿದ್ದೇನೆ. ನನ್ನ ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ, ಎಲ್ಲಿಯೂ ಸ್ಕಿಪ್ ಮಾಡದೆ ನೋಡಿ, ಸ್ಕಿಪ್ ಮಾಡದೆ ನನಗೆ ಸಪೋರ್ಟ್ ಮಾಡಿ ಅಂತೇಳಿ ಕೇಳ್ತಾ ಇದ್ದೇನೆ. ನಾನಿಲ್ಲಿ ಬೆಳಗಿನ ಬ್ರೇಕ್ಫಾಸ್ಟಿಗೆ ನೀರು ದೋಸೆ ಮಾಡ್ತಾ ಇದ್ದೇನೆ. ನಮ್ಮ ಮಂಗಳೂರಿನ ತುಂಬಾ ಫೇಮಸ್ ಆದಂಥ ರೆಸಿಪಿ ಇದಂದರೆ ಬ್ರೇಕ್ಫಾಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು ನೀರು ದೋಸೆ. ನನ್ನ ಮಗ ಕೂಗ್ತಾ ಇದ್ದ, ನಾನು ಮಾಡ್ತೇನೆ. ಅವನು ಇಷ್ಟು ಬೇಗ ಹೇಳುವುದಿಲ್ಲ, ಅವನು ಹೇಳುವಾಗ 10 ಗಂಟೆ 10:15 ಅಂತೂ ಆಗೇ ಆಗುತ್ತೆ. ಇವತ್ತು ನಾನು ವಿಡಿಯೋ ಮಾಡ್ತೇನೆ ಅಂತೇಳಿ ಬೇಗ ಇದ್ದಿದ್ದಾನೆ ಕಾಣಬೇಕು, ಹಾಗೆ ಮಾಡ್ತಿದ್ದ ನನಗೆ ನಾನು ಮಾಡ್ತೇನೆ ಅಂತೇಳಿ. ಹೊಸಬರು ನನ್ನ ವಿಡಿಯೋ ನೋಡ್ತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಕೂಡ ಪ್ರೆಸ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಫಸ್ಟ್ ಟೈಮ್ ಬೆಳಗ್ಗಿನ ರುಟೀನ್ ಅಂತೇಳಿ ಈ ವ್ಲಾಗನ್ನು ಮಾಡ್ತಿದ್ದೇನೆ. ಬೆಳಗಿನ ಬ್ರೇಕ್ಫಾಸ್ಟ್ ಆದ ನಂತರ ನಾವು ದೇವಸ್ಥಾನಕ್ಕೆ ಹೋಗಲಿಕ್ಕೆ ರೆಡಿಯಾಗಿದ್ವಿ. ಇಲ್ಲೇ ಒಂದು ಹತ್ತಿರದಲ್ಲಿ 5 ಮಿನಿಟ್ಸ್ ಅಂತಲೇ ಹೇಳ್ಬೋದು ದೇವಸ್ಥಾನ ಇದೆ, ಸಾಯಿಬಾಬನ ಮಂದಿರ. ಅಲ್ಲಿಗೆ ಹೋಗಲಿಕ್ಕೆ ರೆಡಿಯಾಗಿದ್ವಿ. ಇವಾಗ ನಾವು ಲಿಫ್ಟ್ ಹತ್ರ ಇದ್ದೇವೆ, ಹೋಗ್ತಾ ಇದ್ದೇವೆ. ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ. ದೇವಸ್ಥಾನ ಹೇಗಿದೆ ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವತ್ತು ನಾನು ಹೇಳಿದೆ ಅಲ್ಲ, ಬುಧವಾರ ನಾನು ದೇವಸ್ಥಾನಕ್ಕೆ ಹೋದದ್ದು. ಗುರುವಾರ ಹೋದರೆ ತುಂಬ ರಶ್ ಇರುತ್ತೆ, ಯಾಕಂದರೆ ಗುರುವಾರ ಸಾಯಿಬಾಬನ ದಿನ ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬ ಇರ್ತದೆ, ಲೈನ್ ಕಟ್ಟಿ ನಿಲ್ತಾರೆ. ವಿಡಿಯೋ ಮಾಡಲಿಕ್ಕೆ ಸಹ ನನಗೆ ಸರಿಯಾಗೋದಿಲ್ಲ. ಇವತ್ತು ಮಾಡಿದರೆ ಒಳ್ಳೆಯದು ಅಂತೇಳಿ, ಅಂದರೆ ಹೋದರೆ ಒಳ್ಳೆಯದು ಮತ್ತು ವಿಡಿಯೋನೂ ಮಾಡ್ಬೋದು ಅಂತೇಳಿ ನಾನು ಬುಧವಾರ ಹೋಗಿದ್ದೇನೆ. ನೋಡಿ, ನಾವು ರೀಚ್ ಆದ್ವಿ. ಯಾರೂ ಇಲ್ಲ ಅಂದರೆ ಯಾರೂ ಇಲ್ಲ, ಪ್ರಶಾಂತವಾಗಿದೆ. ಇದು ಮನೆಯಿಂದ
5 ಮಿನಿಟ್ಸ್ ಅಂತಲೇ ಹೇಳ್ಬೋದು. ತುಂಬಾ ಹತ್ರದಲ್ಲಿ ಇದೆ ಟೆಂಪಲ್. ಇನ್ನೊಂದು ಟೆಂಪಲ್ ಇದೆ ಹತ್ರದಲ್ಲಿ. ಈ ಟೆಂಪಲಿಗೆ ತುಂಬ ದೂರದಿಂದ ಬರ್ತಾರೆ, ಯಾಕೆಂದರೆ ಈ ಏರಿಯಾದಲ್ಲಿ ಸಾಯಿಬಾಬಾನ ಮಂದಿರ ಇರೋದು ಇಲ್ಲೇ. ಮತ್ತು ನಿಮಗೆಲ್ಲರಿಗೂ ಗೊತ್ತೇ ಇದೆ ಶಿರಡಿ ಸಾಯಿಬಾಬಾನ ಮಂದಿರ ಶಿರಡಿಯಲ್ಲಿರುವಂಥದ್ದು. ನಾವು ಕಾಲು ತೊಳೆದು ದೇವರಿಗೆ ಇಲ್ಲಿ ಹಣ್ಣುಕಾಯಿ ಅಂತ ಇರೋದು, ಒಂದು ಹೂವಿನ ಮಾಲೆ ಇರ್ತದೆ, ತೆಂಗಿನಕಾಯಿ ಇರ್ತದೆ, 2 ಊದುಬತ್ತಿಯನ್ನು ಅಂದರೆ ಕಡ್ಡಿ ಇರ್ತದೆ, ಅಷ್ಟೇ ಇರುತ್ತೆ. ಒಂದೊಂದು ಪ್ಲೇಟಲ್ಲಿ ಇಟ್ಟಿರ್ತಾರೆ. ನಮ್ಗೆ ಯಾವ ಪ್ಲೇಟ್ ಬೇಕಾದರೂ ತೆಗ್ಬೋದು. ಅಂದರೆ ರೇಟಲ್ಲಿ ಡಿಫ್ರೆನ್ಸ್ ಇದೆ, 40 ರುಪೀಸ್, 50 ರುಪೀಸ್, 30 ರುಪೀಸ್ ಆ ಥರ ಇರುತ್ತೆ. ಎಂಟ್ರೆನ್ಸಿಂದ ನಾನು ವಿಡಿಯೋ ಮಾಡಲಿಲ್ಲ, ಯಾಕೆಂದರೆ ಎಂಟ್ರೆನ್ಸಲ್ಲಿ ಪರ್ಮಿಷನ್ ಇರಲಿಲ್ಲ. ಯಾಕೆಂದರೆ ಈಗವಾಗ ಕೊರೋನಾ ಅಲ್ವಾ, ಅದಕ್ಕೋಸ್ಕರ ನಾವು ಹಿಂದಿನಿಂದ ಹೋಗ್ತಿದ್ದೇವೆ. ಟೆಂಪಲ್ ಒಳಗಡೆ ಹಿಂದಿನಿಂದ ಹೋಗ್ತಿದ್ದೇವೆ. ಇವತ್ತು ನನಗೆ ತುಂಬಾ ಚೆನ್ನಾಗಿ ವೀಡಿಯೋ ಮಾಡಲಿಕ್ಕಾಯ್ತು, ಯಾಕೆಂದರೆ ಅಷ್ಟು ಅಂದರೆ ಜನನೇ ಇರಲಿಲ್ಲ, ಯಾರೂ ಇರಲಿಲ್ಲ. ನಾವೇ ಮೊದಲು ಓದೋದು ಅಂತಲೇ ಹೇಳ್ಬೋದು. ಹಾಗಾಗಿ ಒಳ್ಳೆಯ ರೀತಿಯಿಂದ ಒಂದು ವೀಡಿಯೋ ಮಾಡುವಾಗೆ ಆಯಿತು. ಅಂದರೆ ನೋಡುವವರಿಗೆ ಸಹ ಖುಷಿ ಆಗ್ತದೆ, ದೇವರನ್ನು ಕ್ಲಿಯರಾಗಿ ಕಾಣ್ತದೆ. ಜಂಗುಳಿ ಇದ್ದರೆ ನೋಡಲಿಕ್ಕೆ ಸಹ ಆಗೋದಿಲ್ಲ, ನಮಗೆ ವೀಡಿಯೋ ಮಾಡಲಿಕ್ಕೆ ಸಹ ಆಗೋದಿಲ್ಲ. ಇಲ್ಲಿ ಸಾಯಿಬಾಬಾನ ದೊಡ್ಡದೊಂದು ಮೂರ್ತಿ ಇದೆ. ಪಕ್ಕದಲ್ಲಿ ಸತ್ಯನಾರಾಯಣ ದೇವರ ಫೋಟೋ ಮತ್ತು ಗುರುನಾನಕರ ಫೋಟೋ ಇದೆ. ಅಲ್ಲಿಂದ ಅಂದರೆ ಸಾಯಿಬಾಬಾನ ಮೂರ್ತಿಯ ರೈಟ್ ಸೈಡ್ ಮತ್ತು ಲೆಫ್ಟ್ ಸೈಡಲ್ಲಿ ಚಿಕ್ಕ ಚಿಕ್ಕ 2 ಗುಡಿಗಳಿದೆ. ಅಲ್ಲಿ ಈ ಥರ ನಂದಿ, ಹನುಮಂತ ಮತ್ತು ಶಿವಲಿಂಗ, ಈಶ್ವರ ಇಂತಹ ಚಿಕ್ಕ ಚಿಕ್ಕ ಮೂರ್ತಿಗಳಿರುತ್ತೆ. ಇವಾಗ ಅಲ್ಲಿ ಮಗ ಊದುಬತ್ತಿಯಿಂದ ಪೂಜೆ ಮಾಡಿ ಹೊರಗೆ ಸೈಡ್ ಬರ್ತಿದ್ದೇವೆ. ಇಲ್ಲಿ ಒಂದು ಮರ ಇದೆ. ದೇವಸ್ಥಾನದಲ್ಲಿ ಅಶ್ವತ್ಥ ಮರ ಈ ಥರ ಮರಗಳಿರೋದು ಸರ್ವೇ ಸಾಮಾನ್ಯ. ಅಲ್ಲಿ ಮರಕ್ಕೆ ಪೂಜೆ ಮಾಡಿ ಆ ಊದುಗಡ್ಡಿ ಉಂಟಲ್ಲ, ಅದನ್ನೊಂದು ಪ್ಲೇಸ್ ಉಂಟು, ಆ ಪ್ಲೇಸಲ್ಲಿ ಇಡಬೇಕು. ಇಲ್ಲಿ ಕಾಣ್ತಿದೆಯಲ್ಲ, ಆ ಪ್ಲೇಸಲ್ಲಿ ಊದುಗಡ್ಡಿಯನ್ನು ಇಡಬೇಕಲ್ಲಿ. ಇವಾಗ ನಾವು ಆ ಸಾಯಿಬಾಬಾನ ಮೇನ್ ಮೂರ್ತಿ ಇದೆಯಲ್ಲ, ಅದರ ಲೆಫ್ಟ್ ಸೈಡಲ್ಲಿರುವಂಥ ಗುಡಿಗೆ ಬಂದಿದ್ದೀವಿ. ಇಲ್ಲಿ ಒಂದು ದೇವಿಯ ವಿಗ್ರಹ ಇದೆ ಮತ್ತು ಗಣಪತಿ. ಈ ಟೆಂಪಲ್ ಹೇಗಿದೆ ಅಂತೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ದೇವಸ್ಥಾನದಲ್ಲಿ ಕೈ ಮುಗಿದ ನಂತರ ನಾವು ಆ ದೇವಸ್ಥಾನದ ಸ್ವಲ್ಪ ಮುಂದೆನೇ ತುಂಬ 5 ಮಿನಿಟ್ಸ್ ಸಹ ಇಲ್ಲ, 2 ಮಿನಿಟ್ಸ್ ಅಂತಲೇ ಹೇಳ್ಬೋದು, ನನ್ನ ಹಸ್ಬೆಂಡ್ ಹೋಗ್ತಾರಲ್ವ ಡಾಬಾ, ಅಲ್ಲಿಗೆ ಹೋದ್ವಿ. ಇಲ್ಲಿ ನೋಡಿ, ಇವಾಗ ಹೋಗ್ತಾ ಇದ್ದೇವೆ. ಮೇನ್ ಗೇಟ್ ಹತ್ರ ನಿಂತು ನನಗೆ ಸಹ ತೋರಿಸಿದ್ರು ಅಷ್ಟೇ, ಮತ್ತು ಒಳಗಡೆ ಕರ್ಕೊಂಡು ಹೋಗಲಿಲ್ಲ. ಇಲ್ಲಿ ನೋಡಿ ಕಾಣ್ತಾ ಇದೆಯಲ್ಲ, ಇದೆ ಸಾಯಿ ಪ್ರೇಮ್ ಡಾಬಾ. ಹಸ್ಬೆಂಡ್ ಹೋಗ್ತಿರುವ ಹೋಟೆಲ್ ಅಂದರೆ ಡಾಬಾದ ವಿಡಿಯೋ ಬೇಕಿದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸಾಯಿ ಪ್ರೇಮ್ ಡಾಬಾದ ಹೇಗಿರುತ್ತೆ ಅಂತ. ಹಗಲಲ್ಲಿ ಮಾಡೋದಿಲ್ಲ, ಅದು ರಾತ್ರಿ ಮಾಡಿದ್ರೇ ಒಳ್ಳೆಯದು. ನಂತರ ನಾವು ಹಣ್ಣುಗಳು ಬೇಕು ಅಂತೇಳಿ ಇಲ್ಲಿ ಫ್ರೂಟ್ಸ್ ಅಂಗಡಿಗೆ ಬಂದ್ವಿ. ಅಲ್ಲಿ ಬನಾನಾ, ಆ್ಯಪಲ್, ವಾಟರ್ ಮೆಲನ್ ಕೆಲವೊಂದು ಪರ್ಚೇಸ್ ಮಾಡಲಿಕ್ಕಿತ್ತು, ಮಾಡಿದ್ವಿ. ನಂತರ ನಾನು ಪುನಃ ಮನೆಗೆ ಬಂದ್ವಿ. ಮನೆಗೆ ಬಂದ ನಂತರ ಪುನಃ ಮಧ್ಯಾಹ್ನದ ಊಟಕ್ಕೆ ಊಟ ರೆಡಿ ಮಾಡುವ ಕೆಲಸದಲ್ಲಿ ಬ್ಯುಸಿಯಾಗಿದ್ದೆ. ದಾಲ್ ಮಾಡಲಿಕ್ಕೆ ಅಂದರೆ ಕುಕ್ಕರಲ್ಲಿ ಬೇಯಿಸಿಟ್ಟು ಹೋಗಿದ್ದೆ. ನಂತರ ಅದಕ್ಕೆ ಒಗ್ಗರಣೆಗೆ ಹಾಕಬೇಕಲ್ವ, ಒಗ್ಗರಣೆಗೆ ಹಾಕಲಿಕ್ಕೆ ನಾನಿಲ್ಲಿ ರೆಡಿ ಮಾಡ್ತಾ ಇದ್ದೇನೆ. ಹಾಗೆಯೇ ಇನ್ನೊಂದು ಕಡೆ ಗ್ಯಾಸಲ್ಲಿ ಅನ್ನಕ್ಕೆ ನೀರಿಡ್ತಾ ಇದ್ದೇನೆ. ನಾವು ದೇವಸ್ಥಾನದಿಂದ ರಿಟರ್ನ್ ಮನೆಗೆ ಬರುವಾಗ 12 ಗಂಟೆ ಆಗಿತ್ತು.
ಬೆಳಿಗ್ಗೆಯಿಂದ ಇವಾಗ ಗಂಟೆ 12:30 ಆಗಿದೆ. ಇನ್ನು ಒಂದು 10 ಮಿನಿಟ್ಸಲ್ಲಿ ಅನ್ನ ರೆಡಿ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಗಾಗಿದೆ ಅಂತೇಳಿ. ಬೆಳಿಗ್ಗಿನಿಂದ ದೋಸೆ ಮಾಡಿ ಆನಂತರ ದೇವಸ್ಥಾನಕ್ಕೆ ಹೋಗಿ ಬಂದ ನಂತರ ದಾಲ್ ಮತ್ತು ವೈಟ್ ರೈಸ್ ಮಾಡಿದ್ದೇನೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್